ಮದುವೆ ಎಂಬುದು ನಂಬಿಕೆ ಮತ್ತು ಪ್ರೀತಿಯ ಮೇಲೆ ನಿಂತಿರುತ್ತೆ. ಆದರೆ ಅದೇ ಸಂಬಂಧದ ಒಳಗೆ ನಡೆಯುವ ದೌರ್ಜನ್ಯಗಳು ಕೆಲವೊಮ್ಮೆ ಮನುಷ್ಯನ ಕಲ್ಪನೆಗೂ ಮೀರಿದ್ದಾಗಿರುತ್ತೆ. ಅದಕ್ಕೆ ಉತ್ತಮ ಉದಾಹರಣೆ ಇಲ್ಲಿದೆ. ಇಲ್ಲೊಬ್ಬ ವ್ಯಕ್ತಿ ತನ್ನ ಹೆಂಡತಿಯಿಂದ ಸತತ 2 ವರ್ಷಗಳ ಕಾಲ ಮಾನಸಿಕ ಮತ್ತು ದೈಹಿಕ ಚಿತ್ರಹಿಂಸೆಯನ್ನ ಅನುಭವಿಸ್ತಾ ಇದ್ದಾನೆ. ಆದರೆ ಇದನ್ನ ಹೊರ ಜಗತ್ತಿಗೆ ವಿವರಿಸಲಾಗದ ಆತ ಕೊನೆಗೆ ನ್ಯಾಯಕ್ಕಾಗಿ ಆತ ಆರಿಸಿಕೊಂಡ ದಾರಿಯೇ ಲ್ಯಾಪ್ಟಾಪ್. ಹೌದು, ಆತ ತನ್ನ ಲ್ಯಾಪ್ಟಾಪ್ನಲ್ಲಿ ಗುಟ್ಟಾಗಿ ರೆಕಾರ್ಡ್ ಮಾಡಿದ ದೃಶ್ಯಗಳು ಈಗ ಕೇವಲ ಸಾಕ್ಷ್ಯಗಳಲ್ಲ, ಒಬ್ಬ ಪುರುಷ ಅನುಭವಿಸಿದ ಮೌನ ವೇದನೆಯ ಆಕ್ರೋಶದ ರೂಪವಾಗಿ ಹೊರಬಂದಿವೆ. ಆ ಕುರಿತ ವರದಿ ಹೀಗಿದೆ. ವಿಶಾಲ್ ಎಂಬ ಎಕ್ಸ್ ಬಳಕೆದಾರರು ಹಂಚಿಕೊಂಡಿರುವ ಈ ವಿಡಿಯೋದಲ್ಲಿ ಮಹಿಳೆಯೊಬ್ಬರು ತನ್ನ ಪತಿಯನ್ನ ಕ್ರೂರವಾಗಿ ಹೊಡೆಯುವುದು ಜೊತೆಗೆ ಆತನ ಕೂದಲನ್ನು ಹಿಡಿದು ಎಳೆಯುವುದನ್ನು ಕಾಣಬಹುದಾಗಿದೆ. ಈ ಘಟನೆಯ ಬಗ್ಗೆ ಪ್ರತಿಕ್ರಿಯಿಸಿರುವ ವಿಶಾಲ್, ಸಂತ್ರಸ್ತ ಯುವಕ ಕಳೆದ 2 ವರ್ಷಗಳಿಂದ ಪತ್ನಿಯ ಕಿರುಕುಳವನ್ನ ಮೌನವಾಗಿ ಸಹಿಸುತ್ತಿದ್ದ. ಕೊನೆಗೆ ತನ್ನ ಮೇಲಾಗ್ತಾ ಇರುವ ದೌರ್ಜನ್ಯಕ್ಕೆ ಸಾಕ್ಷಿ ಬೇಕು ಅಂತ ಆತ ತನ್ನ ಲ್ಯಾಪ್ಟಾಪ್ ಕ್ಯಾಮೆರಾವನ್ನ ರಹಸ್ಯವಾಗಿ ಆನ್ ಮಾಡಿ ಈ ದೃಶ್ಯಗಳನ್ನು ಸೆರೆ ಹಿಡಿದಿದ್ದಾನೆ ಎಂದಿದ್ದಾರೆ. ಇನ್ನು ಇದೇ ವೇಳೆ ಗಂಡು ಮಕ್ಕಳಿಗೂ ಎಚ್ಚರಿಕೆ ಸಂದೇಶ ನೀಡಿರುವ ವಿಶಾಲ್, ಮದುವೆಯಾಗುವ ಮುನ್ನ 2 ಬಾರಿ ಯೋಚಿಸಿ ಎನ್ನುತ್ತಾ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಮಧ್ಯೆ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ನೆಟ್ಟಿಗರಿಂದ ತೀವ್ರ ಪ್ರಕ್ರಿಯೆಗಳು ವ್ಯಕ್ತವಾಗ್ತಾ ಇದ್ದು, ಪುರುಷರು ಎದುರಿಸುತ್ತಿರುವ ಮನೆಯಲ್ಲಿನ ಹಿಂಸೆಯ ಬಗ್ಗೆ ಸಮಾಜ ಮತ್ತು ಕಾನೂನು ಎಷ್ಟು ಉದಾಸೀನವಾಗಿದೆ ಎನ್ನುತ್ತಾ ಕಿಡಿಕಾರ್ತಾ ಇದ್ದಾರೆ. ಇದೇ ವೇಳೆ ಅನೇಕ ಬಳಕೆದಾರರು ಕಾಮೆಂಟ್ ಮಾಡಿ, ಮದುವೆ ಎನ್ನುವ ಪವಿತ್ರ ಬಂಧ ಇಂದು ಅನೇಕರಿಗೆ ಭಯಾನಕ ಅನುಭವವಾಗಿ ಮಾರ್ಪಡ್ತಾ ಇದೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಅದರಂತೆ ಮಹಿಳೆಯರ ರಕ್ಷಣೆಗೆ ಇರುವಂತೆ ಪುರುಷರ ರಕ್ಷಣೆಗೂ ಬಲಿಷ್ಠ ಕಾನೂನುಗಳು ಬೇಕು ಅಂತ ಬೇಡಿಕೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಮನೆಯಲ್ಲಿನ ಹಿಂಸಾಚಾರಗಳು ಯಾವುದೇ ಲಿಂಗಕ್ಕೆ ಸೀಮಿತವಾದುದಲ್ಲ. ಅದರಂತೆ ಪತ್ನಿ ಪತಿಯ ಮೇಲೆ ಮಾಡುವ ಹಲ್ಲೆಯು ಕಾನೂನಿನ ದೃಷ್ಟಿಯಲ್ಲಿ ಅಪರಾಧವೇ ಆಗಿದೆ. ಆದರೆ ಭಾರತೀಯ ಕಾನೂನು ವ್ಯವಸ್ಥೆಯಲ್ಲಿ ಪುರುಷರು ಇಂತಹ ದೌರ್ಜನ್ಯದ ವಿರುದ್ಧ ದೂರು ನೀಡಲು ಇರುವ ಅವಕಾಶಗಳು ಮತ್ತು ಅವರಿಗೆ ಸಿಗುವ ನ್ಯಾಯದ ಬಗ್ಗೆ ಸಾಕಷ್ಟು ಅಸ್ಪಷ್ಟತೆಗಳಿವೆ. ಹಾಗಾಗಿ ಈ ವೈರಲ್ ವಿಡಿಯೋ ಕೇವಲ ಒಂದು ಕುಟುಂಬದ ಸಮಸ್ಯೆಯಾಗಿ ಉಳಿಯದೆ ಬದಲಾಗ್ತಾ ಇರುವ ಕೌಟುಂಬಿಕ ಮೌಲ್ಯಗಳು ಮತ್ತು ಕಾನೂನಿನ ಅಸಮತೋಲನದ ಬಗ್ಗೆ ಗಂಭೀರವಾಗಿ ಯೋಚಿಸುವಂತೆ ಮಾಡಿದ್ದು, ವೈವಾಹಿಕ ಜೀವನದಲ್ಲಿ ಪರಸ್ಪರ ಗೌರವ ಮತ್ತು ಪ್ರೀತಿ ಇಲ್ಲದೆ ಇದ್ರೆ ಅದು ನರಕಕ್ಕೆ ಸಮಾನ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ.